ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಪ್ರತಿಪಕ್ಷಗಳಿಗೆ ಕೊಟ್ಟಂತ ಉತ್ತರ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಕೊಟ್ಟಂತಹ ಸಂದೇಶ ಈಗ ಗಮನ ಸೆಳೀತಾ ಇದೆ. ಅದರ ಜೊತೆಗೆ ಈ ಲೋಕಸಭಾ ಚುನಾವಣೆಯ 24ರ ಲೋಕಸಭಾ ಚುನಾವಣೆಯ ಸಮೀಕ್ಷೆಯನ್ನ ಮೋದಿ ಸರ್ವೆ ರಿಪೋರ್ಟ್ ಅನ್ನು ಕೂಡ ಇಟ್ಟಿದ್ದಾರೆ. ನಾವೆಷ್ಟು ಬರ್ತೀವಿ, ಬಿಜೆಪಿ ಎಷ್ಟು ಬರುತ್ತೆ, NDA ಎಷ್ಟು ಬರುತ್ತೆ, ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಪರಿಸ್ಥಿತಿ ಏನಾಗುತ್ತೆ ಅಂತ ಗಮನ ಸೆಳೀತಾ ಇದೆ ಮೋದಿ ಸ್ಪೀಚ್. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಶ್ವರನ ಆಶೀರ್ವಾದ, ಜನತಾ ಜನಾರ್ದನನ ಆಶೀರ್ವಾದ ಇದೇ ರೀತಿ ಮುಂದುವರಿತಾ ಇದೆ ಮತ್ತು ಈಗಿರೋಕ್ಕಿಂತ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಪಾಪ ಪ್ರತಿಪಕ್ಷಗಳು, ಈಗ ನೋಡ್ತಾ ಇರುವಂತಹ ಪ್ರತಿಪಕ್ಷಗಳು ಬಹಳ ಕಾಲದಿಂದ ಆ ಕಡೆನೇ ಕೂತಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕೂರಬೇಕಾದ ಪರಿಸ್ಥಿತಿ ಬರಬಹುದು ಅನ್ನೋ ಮಾತು ಗಮನ ಸೆಳೀತಾ ಇದೆ. ಅಂದರೆ ಈ ಎಲೆಕ್ಷನ್ ಬಗ್ಗೆ ತಮ್ಮ ಕಾನ್ಫಿಡೆನ್ಸ್ ಮತ್ತೊಮ್ಮೆ ಬಜೆಟ್ ಮಂಡನೆಗೂ ಮುನ್ನ ಅವರು ಆಡಿದ ಮಾತುಗಳು ಮತ್ತು ಈಗ ಆಡ್ತಿರುವಂತಹ ಮಾತು, ದೇಶದಲ್ಲಿ ಮಹಿಳೆಯರು, ಬಡವರು, ಯುವಕರು, ರೈತರು ಇವರೆಲ್ಲರ ಅಭಿವೃದ್ಧಿ ಆದರೆ ತಾನೇ ಸಮಗ್ರ ಅಭಿವೃದ್ಧಿ ಆಗೋದು. ಇವರು ಅಲ್ಪಸಂಖ್ಯಾತರಲ್ವಾ? ಹಾಗಾದರೆ ಬಡವರು, ಮಹಿಳೆಯರು, ಅಲ್ಪಸಂಖ್ಯಾತರ ಪ್ರೇಮಕ್ಕೆ ಮೋದಿ ಕೊಟ್ಟಿರುವಂಥ ಉತ್ತರದಂತೆ ಕಾಣಿಸ್ತಾ ಇದೆ. ಎಷ್ಟು ದಿನ ಅಂತ ದೇಶವನ್ನು ಒಡೆದು ಆಳೋದಿಕ್ಕೆ ಮುಂದಾಗ್ತೀರಿ ಅಂತ ಹೇಳುವ ಮೂಲಕ DK ಸುರೇಶ್ ಇನ್ನಿತರ ಕಾಂಗ್ರೆಸ್ ನಾಯಕರ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಂತೆ ಕಾಣಿಸ್ತಾ ಇದೆ. ಮೋದಿ ಖಡಕ್ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಕಾಂಗ್ರೆಸ್ಗೆ ಪ್ರತಿಪಕ್ಷ ಆಗೋದಿಕ್ಕೆ, ಉತ್ತಮ ಪ್ರತಿಪಕ್ಷ ಆಗೋದಿಕ್ಕೆ ಅವಕಾಶ ಸಿಕ್ಕಿತ್ತು, ಅವಕಾಶ ಇತ್ತು, ಅದನ್ನು ಕೂಡ ಕಳ್ಕೊಂಡು ಅಲ್ಲೂ ಫೇಲ್ ಆಗಿಬಿಟ್ಟಿದೆ ಕಾಂಗ್ರೆಸ್. 10 ವರ್ಷಗಳಲ್ಲಿ ಈ ಜವಾಬ್ದಾರಿಯನ್ನ ಕೂಡ ನಿರ್ವಹಿಸಿಲ್ಲ. ವಿಪಕ್ಷವಾಗಿ ಸಂಪೂರ್ಣವಾಗಿ ಫೇಲ್ ಆಗಿದೆ. ದೇಶದ ಏಳಿಗೆಗೆ ವಿಪಕ್ಷದ ಅವಶ್ಯಕತೆ ಖಂಡಿತ ಇದೆ. ಪಾಪ ಖರ್ಗೆ ಅವರು ಲೋಕಸಭೆಯಲ್ಲಿದ್ದವ್ರು ರಾಜ್ಯಸಭೆಗೆ ಹೋಗುವಂಥ ಪರಿಸ್ಥಿತಿ ಬಂತು. ಗುಲಾಂ ನಬಿ ಆಜಾದ್ ಅವರು ಪಕ್ಷನೇ ಬಿಟ್ಟು ಹೊರಗಡೆ ಹೋದ್ರು. ಅಧೀರ್ ರಂಜನ್ ಚೌಧರಿ ಅವ್ರಿಗಿದ್ದ ಅವಕಾಶನೂ ಹೋಯ್ತು. ಒಂದೇ ಒಂದು ಪ್ರಾಡಕ್ಟನ್ನು ಪದೇ ಪದೇ ಲಾಂಚ್ ಮಾಡಿ ಪಕ್ಷದ ಅಸ್ತಿತ್ವವೇ ಅಲುಗಾಡೋ ಪರಿಸ್ಥಿತಿಗೆ ಬಂದಿದೆ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಹೆಸರು ಹೇಳದೆ ಕೊಟ್ಟಿರುವಂಥ ಖಡಕ್ ಕೌಂಟರ್ನಂತೆ ಕಾಣಿಸ್ತಾ ಇದೆ. ಪಕ್ಷದ ನೆಲ ಕಚ್ಚಿಬಿಟ್ಟಿದೆ. ಪರಿವಾರ ರಾಜಕಾರಣನೇ ಇದಕ್ಕೆಲ್ಲ ಮೂಲ. ಅಭಿವೃದ್ಧಿಗೆ ಪೂರಕವಾಗಿ ಪರಿವಾರ ಇದೆ ಅಂದರೆ ಇರಲಿ, ಆದರೆ ಪರಿವಾರವೇ ಒಂದು ಪಕ್ಷವನ್ನು ನಡೆಸುತ್ತೆ ಅಂದರೆ ಇದಕ್ಕಿಂತ ದುಸ್ಥಿತಿ ಬೇಕಾ ಅಂತ ಕಾಂಗ್ರೆಸ್ ಅನ್ನ ಎಡಬಿಡದೆ ಕಠಿಣ ಶಬ್ದಗಳಿಂದ ಟೀಕಿಸಿರುವುದು ನರೇಂದ್ರ ಮೋದಿ ಅವರು. ಅಷ್ಟೇ ಅಲ್ಲ, 24ರ ಚುನಾವಣಾ ಭವಿಷ್ಯ ಹೇಳಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿನೇ 370 ಬರುತ್ತೆ ಮತ್ತು ಇಡೀ NDA ನಮ್ಮ ಒಕ್ಕೂಟ 400 ದಾಟುತ್ತೆ ಅಂತ ಭವಿಷ್ಯ ಹೇಳಿರೋದು. अब हमारी सरकार का तीसरा कार्यकाल भी बहुत दूर नहीं है. ज्यादा से ज्यादा 100-125 दिन बाकी है और अब की बार पूरा देश कह रहा है, अब की बार खड़गे जी भी कह रहे हैं. लेकिन अध्यक्ष जी, मैं आमतौर पर ये आंकड़े के चक्कर में नहीं पड़ता, लेकिन मैं देख रहा हूं देश का मिजाज NDA को तो 400 पार कर पाई के रहेगा, लेकिन भारतीय जनता पार्टी को 370 सीट अवश्य देगा. 50 ಕೋಟಿ ಬಡವರ ಬಳಿ ಬ್ಯಾಂಕ್ ಖಾತೆ ಇದೆ, 4 ಕೋಟಿ ಬಡವರ ಬಳಿ ಸ್ವಂತ ಮನೆ ಇದೆ, 80 ಕೋಟಿ ಜನರಿಗೆ ಫ್ರೀ ರೇಷನ್ ಸಿಗ್ತಿದೆ. ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಖಚಿತ. 3ನೇ ಅವಧಿಗೆ ಅಧಿಕಾರಕ್ಕೆ ಇರಬೇಕು ಅನ್ನುವಂಥ ಸಂಕಲ್ಪ ಈಗ ಈಡೇರುವಂಥ ಸಮಯ ಬಂದೇ ಬಿಟ್ಟಿದೆ ಮತ್ತು ನಮ್ಮ ಈ ಕೆಲಸ ಮುಂದಿನ 1000 ವರ್ಷಗಳ ಭಾರತ ದೇಶದ ಬುನಾದಿ ಅಂತ ಗುಡುಗಿರೋದು ನರೇಂದ್ರ ಮೋದಿ ಅವರು. ಇನ್ನು ಸಾಧನೆ ಬಗ್ಗೆ ಕಾಂಗ್ರೆಸ್ UPA ಅವಧಿ ಮತ್ತು NDA ಮೋದಿ ಸರ್ಕಾರದ ಅವಧಿಯಲ್ಲಿ ಏನೇನಾಯಿತು ಅನ್ನೋದನ್ನ ಅಂಕಿ ಅಂಶಗಳ ಸಮೇತ ತೆರೆದಿಡ್ತಾ ಹೋಗ್ತಾರೆ. 10 ವರ್ಷಗಳ ಹಿಂದಿನ ಮಧ್ಯಂತರ ಬಜೆಟ್ 2014 ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡೋಕ್ಕಿಂತ ಮುಂಚಿನ ಬಜೆಟ್ ವಿಷಯ ತೆಗೆದು ಚಾಟಿ ಬೀಸಿರೋದು. ಆ ಮಧ್ಯಂತರ ಬಜೆಟ್ ಅಲ್ಲಿ ಈಗ ನಾವು ಹೇಗೆ ಮಧ್ಯಂತರ ಬಜೆಟ್ ಮಾಡಿಸಿದೀವಲ್ಲ ಅದೇ ರೀತಿ ಆ ಬಜೆಟ್ ಅಲ್ಲಿ ಏನಾಯ್ತು ಅಂತಾರೆ.
ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು. ಅವತ್ತಿನ ವಿತ್ತ ಮಂತ್ರಿ ಹೇಳ್ತಾರೆ, ಭವಿಷ್ಯದ ನಿರ್ಲಕ್ಷ್ಯ ಏನಾಗುತ್ತೆ ನೋಡ್ಬೇಕು, 11ನೇ ಆರ್ಥಿಕತೆಯಾಗಿದ್ದೀವಿ ನಾವು ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು. ಇವತ್ತು 5ನೇ ಆರ್ಥಿಕತೆಯಾಗಿದ್ದೀವಿ. ಸದ್ಯದಲ್ಲೇ 3ನೇ ಅತಿ ದೊಡ್ಡ ಟಾಪ್ 3 ಆರ್ಥಿಕತೆಯಲ್ಲಿ ನಾವು ಇರ್ತೀವಿ. ಅವತ್ತಿನ ಸರ್ಕಾರಕ್ಕೆ ಪಾಪ ಕನಸು ಕಾಣುವ ಸಾಮರ್ಥ್ಯನೂ ಇರಲಿಲ್ಲ, ಸಂಕಲ್ಪದ ಮಾತಿರ್ಲಿ, ಕನಸು ಕಾಣುವ ಸಾಮರ್ಥ್ಯವೂ ಇರಲಿಲ್ಲ. ನಾನು ಎದೆ ತಟ್ಕೊಂಡು ವಿಶ್ವಾಸದಿಂದ ಹೇಳ್ತೀನಿ, 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುವಂಥ ದಿನ ದೂರ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಾವು ಬಡವರಿಗೆ ಇಷ್ಟು ಸಮಯದಲ್ಲಿ 4 ಕೋಟಿ ಮನೆ ನಿರ್ಮಿಸಿಕೊಟ್ಟಿದ್ದೀವಿ. ಇಷ್ಟು ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ಗೆ 100 ವರ್ಷ ಸಿಕ್ಕಿದ್ರೂ ಸಾಕಾಗೋದಿಲ್ಲ. ತಲೆಮಾರುಗಳು ಕಳೆದು ಹೋಗ್ಬಿಡ್ತಾ ಇದ್ವು. ನಮ್ಮ ಕಾಲದಷ್ಟು ರೈಲ್ವೆ ವಿದ್ಯುದೀಕರಣ ಹಿಂದೆ ಯಾವತ್ತೂ ಆಗಿಲ್ಲ. ಇಷ್ಟು ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ಗೆ 80 ವರ್ಷನೂ ಆಗಲೇ ಇಲ್ಲ. ಶೌಚಾಲಯ ನಿರ್ಮಾಣ 40% ಶೇಕಡ 100%ಗೆ ತಗೊಂಡು ಹೋಗಿ ನಿಲ್ಲಿಸಿದ್ದೀವಿ, ಗುರಿಯನ್ನ ತಲುಪಿದ್ದೀವಿ. ಕಾಂಗ್ರೆಸ್ ಈ ಪ್ರಮಾಣದ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಅಂತ ಹೆಜ್ಜೆ ಹೆಜ್ಜೆಗೂ ಕಾಂಗ್ರೆಸ್ ಅವಧಿಯ ಸಾಧನೆ ಮತ್ತು ನಾವು ಬಂದ ಮೇಲೆ ಏನಾಗಿದೆ ಅನ್ನುವಂಥ ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡು ಮಾತನಾಡದಂಗೆ ಕಾಣಿಸ್ತಾ ಇದೆ. ದೇಶವಾಸಿಗಳ ಶಕ್ತಿ ಮೇಲೆ ಕಾಂಗ್ರೆಸ್ ನಾಯಕರಿಗೆ ನಂಬಿಕೆನೇ ಇಲ್ಲ. ಕಾಂಗ್ರೆಸ್ ಅಂದ್ರೆ ಕ್ಯಾನ್ಸಲ್ ಕಲ್ಚರ್. ನಾವೇನೇ ಪಾಸಿಟಿವ್ ಮಾಡೋದಿಕ್ಕೆ ಹೊರಟರು ಕೂಡ, ಯಾವ ಯೋಜನೆ ತರೋದಿಕ್ಕೆ ಹೊರಟರು ಅದು ಮೋದಿಗೆ ಅನುಕೂಲ ಆಗಲ್ಲ, ದೇಶಕ್ಕೆ ಅನುಕೂಲ ಆಗುತ್ತೆ ಅಂದ್ರೂ ಕ್ಯಾನ್ಸಲ್ ಮಾಡಿ ಅದನ್ನ ಅಂತಾರೆ. G20 ಯಶಸ್ಸಿನ ಬಗ್ಗೆ ವಿಶ್ವ ಮಾತಾಡ್ತಿದೆ, ದೇಶದ ಗೌರವದ ವಿಚಾರ ಇದರಲ್ಲೂ ನಕಾರಾತ್ಮಕವಾಗಿ ಮಾತಾಡ್ತಾರೆ ಅಂತೆಲ್ಲ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಂಗ್ರೆಸ್ ವಿಪಕ್ಷವಾಗುವಲ್ಲಿಯೂ ಫೇಲ್ ಆಗಿದೆ ಅಂತ ಕುಟುಕಿದ್ದಾರೆ. ಪರಿವಾರವಾದವನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಜೊತೆಗೆ ಈ ಚುನಾವಣೆಯಲ್ಲಿ ನಾವು 400ರ ಗಡಿ ದಾಟೋದು ಫಿಕ್ಸ್ ಅಂತಾರೆ. ಖರ್ಗೆ ಅವರೇ ಹೇಳಿಬಿಟ್ಟಿದ್ದಾರೆ, ಅದರಲ್ಲಿ ಇನ್ನೇನು ಡೌಟು, ನಮ್ಮದು ಪಕ್ಕ ಲೆಕ್ಕ ಇಡ್ತಾ ಇದ್ದೀವಿ ನೋಡಿ ಅಂತ. ಬಿಜೆಪಿಯೇ 370ರ ಗಡಿ ದಾಟ್ಬಿಡುತ್ತೆ ಅಂತ ತಮ್ಮ ಇಂಟರ್ನಲ್ ಸರ್ವೆ ರಿಪೋರ್ಟ್ ಅನ್ನ ಇಟ್ರ ನರೇಂದ್ರ ಮೋದಿ ಅವರು. ಬಜೆಟ್ ಭಾಷಣದಲ್ಲಿ ನಿರ್ಮಲಾ ಸೀತಾರಾಮನ್ ಅವರಾಗಿದ್ದು, ಈಗ ಮೋದಿ ಹೇಳ್ತಾ ಇರುವಂತಹ ಅಂಕಿ ಅಂಶಗಳು ಕುತೂಹಲಕ್ಕೆ ಕಾರಣವಾಗಿವೆ. ಶ್ವೇತಪತ್ರ ಹೊರಡಿಸೋದಕ್ಕೆ ಸಿದ್ಧತೆ ಆಗ್ತಿದೆ. UPA ಅವಧಿಯಲ್ಲಿ ಯಾವ ರೀತಿ ದೇಶದ ಆರ್ಥಿಕತೆಯನ್ನು ದಾರಿ ತಪ್ಪಿಸಲಾಗಿತ್ತು, ದುರುಪಯೋಗ ಪಡಿಸಿಕೊಳ್ಳಲಾಗಿತ್ತು ಅನ್ನೋದನ್ನ ಮಂಡಿಸೋದಿಕ್ಕೆ ವೈಟ್ ಪೇಪರ್ ಜನರ ಮುಂದಿಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಅದರ ಟ್ರೇಲರ್ ಅಂತ ಕಾಣಿಸ್ತಾ ಇದೆ ನರೇಂದ್ರ ಮೋದಿ ಅವರ ಈ ಭಾಷಣ. ಕಾದ್ ನೋಡಬೇಕು, ಮೋದಿ ನುಡಿದಿರುವ ಭವಿಷ್ಯ ಸತ್ಯವಾಗುತ್ತಾ? ದೇಶದ ಜನ ಇದನ್ನು ನಿರ್ಧಾರ ಮಾಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.